ಅಡಿಗೆ ಮನೆಗೆ ನಿಮ್ಗೆಲ್ಲ ಸ್ವಾಗತ. ಇವತ್ತು ನಾವು ನೋಡ್ರಿ ಕೊತ್ತಂಬರಿ ಮತ್ತೆ ಪುದೀನಾ ಹಾಕಿ ಚಿಕನ್ ಹೆಂಗ್ ಮಾಡೋದಂತ ನೋಡೋಣ ಬರ್ರಿ ವೀಕ್ಷಕರೇ. ಕೊತ್ತಂಬರಿ ಪುದೀನಾ ಚಿಕನ್ ಮಾಡಾಕ ಏನೇನ್ ಬೇಕಾಗ್ತೈತೆ ಅಂತ ನೋಡೋಣ ಬರ್ರಿ. ಈಗ ಚಿಕನ್ ಅರ್ಧ ಕೆಜಿ ತಗೊಂಡಿದ್ದೀನಿ, ಕೊತ್ತಂಬರಿ ಒಂದ್ ಸೂಡ್ ತಗೊಂಡಿದ್ದೀನಿ, ಪುದೀನಾನು ಒಂದ್ ಸೂಡ್ ತಗೊಂಡಿನಿ. ಇವೆರಡು ಹೆಚ್ಚ ಹಾಕ್ಬೇಕು ನೋಡ್ರಿ, ಯಾಕಂದ್ರ ಕೊತ್ತಂಬರಿ ಮತ್ತು ಪುದೀನಾ ಚಿಕನ್ ಐತಿ. ಆಮೇಲೆ 2 ಉಳ್ಳಾಗಡ್ಡಿ ಹೆಚ್ಕೊಂಡಿದ್ದೇನೆ ಹಿಂಗ ಉದ್ದ, 2 ಹಸಿ ಮೆಣಸಿನಕಾಯಿ ಬೇಕಾಗ್ತೈತಿ. ಆಮೇಲೆ ಬೆಳ್ಳುಳ್ಳಿ ಒಂದು 10-15 ಹೆಸರು ಬೆಳ್ಳುಳ್ಳಿ ಬೇಕು, ಅಲ್ಲ 1 ಇಂಚ್ ಬೇಕು. ಆಮೇಲೆ ಪುಲಾವ್ ಎಲೆ ಬೇಕು, ಯಾಲಕ್ಕಿ 4 ಬೇಕು, ದಾಲ್ಚಿನ್ನಿ 1 ತುಕಡಿ ಬೇಕು, ಕರಿ ಮೆಣಸಿನಕಾಳು 1 ಚಮಚ ಬೇಕಾಗ್ತೈತಿ, ಗರಂ ಮಸಾಲೆ 1 ಚಮಚ ಬೇಕಾಗ್ತೈತಿ, ಧನಿಯಾ ಪುಡಿ 1 ಚಮಚ ಬೇಕಾಗ್ತೈತಿ, ಜೀರಿಗೆ ಪುಡಿ 1 ಅರ್ಧ ಚಮಚ ಬೇಕಾಗ್ತೈತಿ. ಆಮೇಲೆ ಕಸ್ತೂರಿ ಮೇಥಿ ಇದು 1-2 ಚಮಚ ಬೇಕಾಗ್ತೈತಿ. ಇದು ಭಾಳ ಚಲೋ ಇದು ಕೊಡ್ತದೆ ನೋಡ್ರಿ ರುಚಿ. ಅರಿಶಿನ, ಉಪ್ಪು ಮತ್ತೆ ಎಣ್ಣೆ. ಬರ್ರೀಗ ಚಿಕನ್ ಹೆಂಗ್ ಮಾಡೋದಂತ ನೋಡೋಣ ವೀಕ್ಷಕರೇ. ಮೊದ್ಲು ಏನ್ ಮಾಡೋಣ, ಕರಿ ಮೆಣಸಿನಕಾಳು ಇದಾವ್ರಲ್ಲ ಅವ ಖಾರ ಕಲ್ಲಿನಾಗ ಕುಟ್ಕೊಳ್ಳೋಣ. ಇನ್ನು ಕುಟ್ಟಿ ಹಾಕಿದ್ರೆ ಏನಾಗ್ತೈತೆ ಅಂದ್ರ ಚಿಕನ್ ಭಾರಿ ಟೇಸ್ಟ್ ಕೊಡ್ತದೆ ನೋಡಿ. ಮತ್ತಿದ ಫ್ರೆಶ್ ಪೌಡರ್ ಆಗ್ತದಲ್ಲ, ಹಿಂಗಾಗಿ ಭಾಳ ಚಲೋ ಅನಿಸ್ತದ. ಮತ್ತು ನೀವು ರೆಡಿಮೇಡ್ ಪೇಪರ್ ಪೌಡರ್ ಸಿಕ್ಕರನು ಹಾಕ್ಬೋದು. ಭಾಳ ಸಣ್ಣ ಕುಟ್ಟೋದು ಬೇಡ, ತರಿಯಾಗಿ ಕುಟ್ಕೊಳ್ಳೋಣ ನೋಡ್ರಿ. ಇಲ್ಲೇ ಈ ಥರ. ಈಗ ಏನು ಮಾಡೋಣ, ಒಂದು ಬಟ್ಲಾದಾಗಿತ್ತಿನ ಪೌಡರ್ ತಕ್ಕೊಳ್ಳೋಣ. ವೀಕ್ಷಕರೇ ನೋಡ್ರಿ, ಇಲ್ಲೇ ಕೊತ್ತಂಬರಿ ತೊಗೊಂಡಿದ್ದೇನಲ್ಲ 1 ಸೂಡ, ಕೊತ್ತಂಬರಿ ಹಾಕೋಣ ಮಿಕ್ಸರ್ದಾಗ. ಕೊತ್ತಂಬರಿ ಮತ್ತು ಪುದೀನಾ ನೋಡ್ರಿ ಭಾಳ ತೊಗೋಬೇಕಾಗ್ತೈತೆ ಜರ. ಆಮೇಲೆ ಪುದೀನಾ ತೊಗೊಳ್ಳೋಣ, 1 ಸೂಡ್ ತೊಗೊಂಡಿದ್ದೀನಿ, ಅದು ಹಾಕ್ಕೊಳ್ಳೋಣ ಮಿಕ್ಸರ್ದಾಗ. ಆಮೇಲೆ 10-15 ಹೆಸರು ಬೆಳ್ಳುಳ್ಳಿ ತೊಗೊಂಡಿದ್ದೇನ್ರಲ್ಲ, ಅದನ್ನ ಹಾಕ್ಕೊಳ್ಳೋಣ. 2 ಹಸಿ ಮೆಣಸಿನ್ಕಾಯಿ, ನಿಮಗೆ ಹೆಚ್ಚು ಖಾರ ಬೇಕಾದ್ರೆ ಹೆಚ್ಚು ಹಾಕೋರಿ ಮೆಣಸಿನ್ಕಾಯಿನ. ಆಮೇಲೆ ಅಲ್ಲ 1 ಅರ್ಧ ಇಂಚ್. ಈಗ ಏನು ಮಾಡೋಣ, ಮಿಕ್ಸರ್ ಮಾಡ್ಕೊಳ್ಳೋಣ ಬರ್ರಿ. ಈಗ ನೋಡ್ರಿ ಇಲ್ಲಿ ವೀಕ್ಷಕರೇ, ಈ ಥರ ಪುದೀನಾ, ಕೊತ್ತಂಬರಿ, ಅಲ್ಲ ಬೆಳ್ಳುಳ್ಳಿ ಎಲ್ಲ ಪೇಸ್ಟ್ ಮಾಡ್ಕೋಬೇಕು. ಮತ್ತು ಒಂದು ಸ್ವಲ್ಪ ನೀರು ಹಾಕಿ ಮಿಕ್ಸರ್ ಮಾಡ್ಕೊಬೇಕು ನೋಡ್ರಿ, ಈ ಥರ ಮಾಡ್ಕೋಬೇಕು. ಈಗ ಏನು ಮಾಡೋಣ, ಚಿಕನ್ನ ಒಗ್ಗರಣೆ ಹಾಕ್ಕೊಳ್ಳೋಣ ಬರ್ರಿ. ಈಗ ಮೊದಲ ಗ್ಯಾಸ್ ಹಚ್ಕೊಳ್ಳೋಣ. ಆಮೇಲೆ ಅದ್ರ ಮೇಲೆ ಕಡಾಯಿ ಇಡೋಣ. ಕಡಾಯಿದಾಗ ಎಣ್ಣೆ ಹಾಕ್ಕೊಳ್ಳೋಣ. ಈಗ 4 ದೊಡ್ಡ ಚಮಚ. ಈಗ ಎಣ್ಣೆ ಕಾಯೋಣ, ಉಳ್ಳಾಗಡ್ಡಿ ಹಾಕ್ಕೊಳ್ಳೋಣ ನೋಡ್ರಿ. ಈಗ ಎಣ್ಣೆ ಕಾದೈತಿ. ಈಗ ಏನು ಮಾಡೋಣ ಅಂದ್ರೆ, ಈಗ 2 ಹೆಚ್ಚಿದ್ದು ಉಳ್ಳಾಗಡ್ಡಿ ಇದಾವೆ, ಅವ ಎಣ್ಣೆದಾಗ ಹಾಕೊಂಡು ಫ್ರೈ ಮಾಡೋಣ. ಸ್ವಲ್ಪ ಬ್ರೌನ್ ಕಲರ್ ಆಗುವಂಗ ಹುರ್ಕೊಳ್ಳೋಣ, ಭಾಳ ಏನು ಬೇಡ. ಆಮೇಲೆ ಈಗ ಎಣ್ಣೆಗೆ ಏನು ಮಾಡೋಣ, 1 ಪುಲಾವ್ ಎಲೆ ಹಾಕ್ಕೊಳ್ಳೋಣ. ಆಮೇಲೆ ದಾಲ್ಚಿನ್ನಿ ತುಕಡಿ 1 ಹಾಕ್ಕೊಳ್ಳೋಣ. ಆಮೇಲೆ ಯಾಲಕ್ಕಿ 4 ಹಾಕೋಣ. ಸಣ್ಣ ದೊಡ್ಡ ಯಾಲಕ್ಕಿ ನಿಮ್ಮ ಕಡೆ ಇದ್ರೆ 1 ಹಾಕ್ರಿ, ಭಾಳ ಚಲೋ ಆಗ್ತದೆ ಚಿಕನ್. ಈಗ ಇದು ಚಂದಂಗೆ ಫ್ರೈ ಮಾಡ್ಕೊಳ್ಳೋಣ. ಈಗ ನೋಡ್ರಿ ಉಳ್ಳಾಗಡ್ಡಿ ಫ್ರೈ ಆಗ್ಯಾವ. ಈಗ ಇದ್ರಾಗ ಏನು ಮಾಡೋಣ, ಅರಿಶಿನ ಹಾಕೋಣ, 1 ಅರ್ಧ ಚಮಚ ಅರಿಶಿನ ಹಾಕಿ ಏನು ಮಾಡೋದಂದ್ರೆ ಗರಂ ಮಸಾಲ 1 ಚಮಚ ಹಾಕ್ಕೊಳ್ಳೋಣ ಒಗ್ಗರಣೆದಾಗ. ಜೀರಿಗೆ ಪುಡಿ 1 ಅರ್ಧ ಚಮಚ ಹಾಕ್ಕೊಳ್ಳೋಣ. ಧನಿಯಾ ಪುಡಿ ಹಾಕೋಣ. ಮೆಣಸಿನಕಾಳು ಪುಡಿ ಮಾಡ್ಕೊಂಡಿರ್ತಿರಲ್ಲ, ಅದು 1 ಚಮಚ ಹಾಕ್ಕೊಳ್ಳೋಣ. ಈಗೀಗ ಎಲ್ಲ ಚಂದಂಗ ಫ್ರೈ ಮಾಡ್ಕೊಂಡು ಈಗ ಏನು ಮಾಡೋದಂದ್ರೆ, ಮಿಕ್ಸರ್ ಮಾಡ್ಕೊಂಡಿದ್ದೇವಲ್ಲ ಪುದೀನಾ, ಕೊತ್ತಂಬರಿ, ಅಲ್ಲ ಬೆಳ್ಳುಳ್ಳಿ ಎಲ್ಲ, ಅದು ಪೇಸ್ಟ್ ಈಗ ಇದ್ರಾಗ ಒಗ್ಗರಣೆದಾಗ ಹಾಕ್ತೀನಿ. ಈಗ ಇದ್ರಾಗ ಒಂದು ಸ್ವಲ್ಪ ನೀರು ಹಾಕೊಳ್ಳೋದು ಮಿಕ್ಸರ್ದಾಗ. ಅಂದ್ರೆ ಅದು ಮಿಕ್ಸರ್ನಾಗ ಎಲ್ಲ ಅಂಟ್ಕೊಂಡಿರ್ತೈತಿರ್ಲ ಪೇಸ್ಟ್, ನಾನು ಸ್ವಲ್ಪ ನೀರು ಹಾಕಿ ಪೇಸ್ಟ್ ಎಲ್ಲ ಇದ್ರಾಗ ಒಗ್ಗರಣೆದಾಗ ಹಾಕೊಳ್ಳೋಣ. ಈಗ ಎಲ್ಲ ಚಲೋದಂಗ ಮಿಕ್ಸ್ ಮಾಡೋಣ ನೋಡ್ರಿ. ಈಗ ಹಸಿ ವಾಸನೆ ಎಲ್ಲ ಹೋಗೋದಕ್ಕ ಇದನ್ನ ಕುದಿಸ್ಕೋಬೇಕು 1-2 ನಿಮಿಷ. ಮತ್ತು ಇದ್ರಾಗ ಈಗ ಏನು ಮಾಡೋದಂದ್ರೆ 1 ಚಮಚ ಉಪ್ಪು ಹಾಕೊಳ್ಳೋಣ. ಉಪ್ಪು ಹಾಕಿ ಚಲೋದಂಗೆ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ 1-2 ನಿಮಿಷದ ಮಸಾಲೆ ಕುದಿಲಿ, ಆಮೇಲೆ ಚಿಕನ್ ಹಾಕೋಣ ಇದ್ರಾಗ. ವೀಕ್ಷಕರೇ ನೋಡ್ರಿ, ಇಲ್ಲಿ ಮಸಾಲೆ ಎಲ್ಲ ಚಲೋದಂಗೆ ಫ್ರೈ ಆಗೈತಿ, ಮತ್ತು ಎಣ್ಣೆನೂ ಬಿಟ್ಟೈತಿ ನೋಡ್ರಿ, ಎಷ್ಟು ಚಂದ ಫ್ರೈ ಆಗೈತಿ. ಈಗ ಏನು ಮಾಡೋದಂದ್ರೆ ಇದ್ರಾಗ ಚಿಕನ್ ಹಾಕೋಣ. ಅರ್ಧ ಕೆಜಿ ಚಿಕನ್ ತೊಗೊಂಡಿದ್ದೇನಲ್ಲ, ಅದನ್ನ ಇದ್ರಾಗ ಮಸಾಲೆದಾಗ ಹಾಕ್ಕೊಳ್ಳೋಣ. ಆಮೇಲೆ ಇದಕ್ಕೆ 4 ಚಮಚ ಮೊಸರು ಹಾಕೋಬೇಕು ನೋಡ್ರಿ. ಮೊಸರದನು ಟೇಸ್ಟ್ ಚಿಕನ್ಗೆ ಭಾರಿ ಬರ್ತೈತಿ. ಈಗ ಏನು ಮಾಡೋಣ, ಎಲ್ಲ ಚಂದಂಗ ಮಿಕ್ಸ್ ಮಾಡ್ಕೊಳ್ಳೋಣ.
ನೋಡ್ರಿ ಇಲ್ಲೇ ಎಷ್ಟು ಚಂದ ಎಲ್ಲ ಮಿಕ್ಸ್ ಆಗೈತಿ. ಈಗ ಏನು ಮಾಡೋಣ ಅಂದ್ರೆ ಇದನ್ನ ಒಂದು ಮುಚ್ಚಳ ತಗೊಂಡು ಒಂದು 10 ನಿಮಿಷ ಮುಚ್ಚಿಡ್ಬೇಕು ನೋಡ್ರಿ. ಸಣ್ಣ ಉರಿದಾಗಿದ್ರಾಗ ನೀರು ಅನ್ಕ ಹಾಕೋದಿಲ್ಲ, ಅದು ಹಂಗೆ ಫ್ರೈ ಮೊಸರದು ಹಾಕಿದೇವಲ್ಲ ಹಿಂಗಾಗಿ ಅದು ಹಂಗೆ ಫ್ರೈ ಆಗ್ತೈತಿ. ಈಗ 10 ನಿಮಿಷಲೇ ಮುಚ್ಚಳ ತೆಗೀವಿ ನಾವು. ಈಗ ಮುಚ್ಚಳ ತೆಗೆದು ನೋಡೋಣ ಚಿಕನ್ ಏನಾಗೈತೆ ಅಂತ ಹೇಳಿ. ನೋಡ್ರಿ ಮಸ್ತ್ ಚಿಕನ್ ಎಲ್ಲ ಕುದ್ದೈತಿ. ಇದ್ರಾಗ ನೀರು ಅನ್ಕ ಒಂದು ಸ್ವಲ್ಪ ಹಾಕಬೇಡ್ರಿ. ಮೊಸರ ಇದು ಮಸಾಲೆ ಇದು ಹಾಕಿದ್ದಕ್ಕೆ ಅದು ನೀರು ಇದಾಗಿ ಬಿಟ್ಟು ಕುದ್ದಿರ್ತೈತಿ. ಮತ್ತು ಇದನ್ನು ಒಂದು 10 ನಿಮಿಷರೇ ನೀವು ಸಣ್ಣ ಉರಿ ಮೇಲೆ ಕುದಿಸ್ಬೇಕಾಗ್ತೈತಿ. ಈಗ ಏನು ಮಾಡೋಣ ಇದ್ರಾಗ ಇನ್ನೊಂದು ಸ್ವಲ್ಪ ಇತ್ತು ರುಚಿ ಹೆಚ್ಚಾಕಾಕ ಕಸ್ತೂರಿ ಮೇಥಿ ಅದಲ್ಲ ಇದನ್ನು ಹಿಂಗೆ ಸ್ವಲ್ಪ ಕೈಲೇ ಹಿಕ್ಕೆ ಹಿಂಗೆ ಇದ್ರಾಗ ಹಾಕ್ಕೊಂಡು ಇದರಿಂದ ಮತ್ತಷ್ಟು ಟೇಸ್ಟ್ ಕೊಡ್ತದೆ ನೋಡ್ರಿ ಚಿಕನ್. ಈಗ ಇನ್ನು 1 ನಿಮಿಷ ಇದನ್ನು ಮತ್ತೊಂದು ಸ್ವಲ್ಪ ಮುಚ್ಚಿಡೋಣ. 1 ನಿಮಿಷ. ಯಾಕೆ ಮುಚ್ಚಿಡೋದಂದ್ರೆ ಕಸ್ತೂರಿ ಮೇಥಿದ ಫ್ಲೇವರ್ ಎಲ್ಲ ಜರ ಚಿಕನ್ಗೆ ಹತ್ತೈತೆ ಅಂದ್ರೆ ಮತ್ತಷ್ಟು ಚಿಕನ್ ನಮಗೆ ಮಸ್ತ್ ಹತ್ತೈತೆ ನೋಡ್ರಿ ತಿನ್ನಾಕ. ಈಗ 1 ನಿಮಿಷ ಆಗೋಣ, ಓಪನ್ ಮಾಡಿ ಸರ್ವ್ ಮಾಡೋಣ ಚಿಕನ್. ವೀಕ್ಷಕರೇ ಈಗ 1 ನಿಮಿಷ ಆಗೈತಿ. ಮ್ಯಾಲಿನ ಮುಚ್ಚಳ ಓಪನ್ ಮಾಡೋಣ. ನೋಡ್ರಿಲ್ಲ ಮಸ್ತ್ ಇನ್ನೊಂದು ಸ್ವಲ್ಪ ಎಲ್ಲ ಚಲೋದಂಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಚಿಕನ್ ಮಸ್ತ್ ಭಾರಿ ರೆಡಿ ಆಗೈತೆ ನೋಡ್ರಿ. ಗ್ರೀನ್ ಕಲರ್ ಹಸಿರು ಕಲರ್ ಎಷ್ಟು ಚಂದ ಅನ್ಸಾತೈತಿ. ಈಗ ಏನು ಮಾಡ್ತೀನಿ ಗ್ಯಾಸ್ ಆಫ್ ಮಾಡ್ತೀನಿ ಮತ್ತಿನ್ನು ಚಿಕನ್ ಸರ್ವ್ ಮಾಡೋಣ ಬರ್ರಿ. ಈಗ ವೀಕ್ಷಕರೇ ಕೊತ್ತಂಬರಿ ಪುದೀನ ಚಿಕನ್ ಮಸ್ತಾಗಿ ರೆಡಿ ಆಗೈತಿ. ನೀವು ಇದನ್ನ ಮನ್ಯಾಗ ಟ್ರೈ ಮಾಡಿ. ಮತ್ತು ಇದು ರೊಟ್ಟಿ ಜೊತೆನೂ ಚಲೋ ಹತ್ತದ, ಚಪಾತಿ ಜೊತೆನೂ ಚಲೋ ಹತ್ತದ. ನಿಮಗೆ ಯಾವ್ದ್ರ ಜೊತೆ ಚಲೋ ಹತ್ತದ ಅಂತ ನೀವು ಕಮೆಂಟ್ ಬಾಕ್ಸ್ನಾಗ ನಂಗೆ ತಿಳಿಸ್ರಿ. ಮತ್ತು ನನ್ನ ವಿಡಿಯೋ ನಿಮ್ಗೆ ಚಲೋ ಅನಿಸಿದ್ರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಎಲ್ಲರಿಗೂ ಶೇರ್ ಮಾಡಿರಿ. ಧನ್ಯವಾದಗಳು.